ಇನ್ನು ಸರ್ಕಾರದಲ್ಲಿ ಕಮಿಷನ್ ದಂಧೆ ನಡೀತಾ ಇರೋದಕ್ಕೆ ಸಾಕ್ಷಿ ಸಿಕ್ಕಿದೆ. ಲೋಕಾಯುಕ್ತರೇ ಸಾಕ್ಷಿಯನ್ನು ಕೊಟ್ಟಿದ್ದಾರೆ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅಲ್ಲದೆ ಈಗ ಸಿಎಂ ಬೊಮ್ಮಾಯಿ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿರುವಂತಹ ಸಿಎಂ ಲೋಕಾಯುಕ್ತ ಸ್ಥಾಪನೆ ಮಾಡಿದೆ ನಿಷ್ಪಕ್ಷಪಾತ ತನಿಖೆಗಾಗಿ, ತಪ್ಪು ಮಾಡಿದವರ ವಿರುದ್ಧ ಕ್ರಮ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ನಮ್ಮ ಹಾನರಬಲ್ ಚೀಫ್ ಮಿನಿಸ್ಟರ್ ಅವರು ನಮಗೆಲ್ಲ ಸಾಕ್ಷಿ ಕೇಳ್ತಿದ್ರು. ಸಾಕ್ಷಿ ಕೇಳ್ತಾ ಇದ್ದೀರಲ್ಲ ಮುಖ್ಯಮಂತ್ರಿಗಳೇ, ಇಲ್ಲ ನೀವು ರಾಜೀನಾಮೆ ಕೊಡ್ತಿರೋ, ಯಾರು ರಾಜೀನಾಮೆ ಕೇಳಬೇಕು? ಈಗ ನಾನು ಮುಖ್ಯಮಂತ್ರಿನೇ ರಾಜೀನಾಮೆ ಕೇಳಬೇಕು. ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟರೆ ಆ ಸ್ಥಾನಕ್ಕೂ ಗೌರವ. ಲೋಕಾಯುಕ್ತ ಅಧಿಕಾರಿಗಳೇ ಸಾಕ್ಷಿ ಕೊಟ್ಟಿದ್ದಾರೆ, ದುಡ್ಡು ಎಣಿಸ್ತಾ ಇದ್ದಾರೆ. ಶಾಸಕರ ಕಚೇರಿಯಲ್ಲಿ, ಮನೆಯಲ್ಲಿ ಎಲ್ಲ ಇದೆ. ಸೊ ಏನೇನಾಯಿತು ಈಗ? ಸೊ ನೋಡೋಣ ಪೊಲೀಸವರು ಯಾವ ರೀತಿ ಕೇಸ್ ರಿಜಿಸ್ಟರ್ ಮಾಡ್ತಾರೆ, ಯಾರನ್ನ ಅರೆಸ್ಟ್ ಮಾಡ್ತಾರೆ, MDನ ಅರೆಸ್ಟ್ ಮಾಡ್ತಾರಾ, ಮಂತ್ರಿನ ಅರೆಸ್ಟ್ ಮಾಡ್ತಾರಾ, MLAನ ಅರೆಸ್ಟ್ ಮಾಡ್ತಾರಾ, ಯಾರು ಮಾಡ್ತಾರೆ ಅಂತ ಕಾದು ನಾವು ನೋಡ್ಬಿಟ್ಟು ಮಿಕ್ಕಿದ್ದು ರಿಯಾಕ್ಟ್ ಮಾಡ್ತೀನಿ. ಬಟ್ ಕೂಡಲೇ ನಾನು ಮುಖ್ಯಮಂತ್ರಿಗಳಿಗೆ ತಮ್ಮ ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಒತ್ತಾಯವನ್ನು ನಾನು ಮಾಡ್ತೀನಿ. ಲೋಕಾಯುಕ್ತ ಪುನಃ ಸ್ಥಾಪನೆ ಮಾಡಿರುವುದೇ ಮುಕ್ತವಾಗಿ ಭ್ರಷ್ಟಾಚಾರವನ್ನು ನಿಗ್ರಹಿಸಬೇಕು ಅಂತ. ಈ ಲೋಕಾಯುಕ್ತ ಇಲ್ಲದಿದ್ದರೆ ಹಿಂದೆ ಇಂಥ ಹಲವಾರು ಪ್ರಕರಣಗಳು ಕಾಂಗ್ರೆಸ್ಸಲ್ಲಿ ನಡೆದು ಮುಚ್ಚೋಗಿ. ನಾವು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತೇನೆ ನಾನು ಪದೇ ಪದೇ ಹೇಳ್ತಾ ಇದ್ದೆ. ಈ ವಿಚಾರದಲ್ಲೂ ಕೂಡ ಲೋಕಾಯುಕ್ತ ಸರ್ವ ಸ್ವತಂತ್ರವಾಗಿರುವಂಥ ಒಂದು ಸಂಸ್ಥೆ, ನಿಷ್ಪಕ್ಷಪಾತವಾದಂಥ ತನಿಖೆ ಆಗಲಿ, ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲಿ ಅನ್ನುವಂಥದ್ದು ನಮ್ಮ. ಸಂಜಯ್ ನಗರದ ನಿವಾಸದಲ್ಲಿ ದಾಳಿ ಮಾಡಿದ್ರು ಅಧಿಕಾರಿಗಳು, ಅದು ಮುಕ್ತಾಯ ಆಗಿದೆ ಅನ್ನೋ ಇನ್ಫಾರ್ಮೇಶನ್ ಲಭ್ಯವಾಗಿದೆ. ಈಗ ದಾಳಿಯ ಅಂತಿಮ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಅಂದ್ರೆ ದಾಳಿ ಆದ್ಮೇಲೆ ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾ ಇದ್ದಾರೆ, ಸೊ ಅದನ್ನೆಲ್ಲ ಅವರು ಸೀಸ್ ಮಾಡಬೇಕಾಗುತ್ತೆ. ಸತತ 18 ಗಂಟೆಗಳ ಕಾಲ ಪ್ರಶಾಂತ್ ಮನೆಯಲ್ಲಿ ಅಧಿಕಾರಿಗಳು ನಿರಂತರ ಶೋಧವನ್ನ ನಡೆಸಿದ್ರು, ದಾಖಲೆ ಪತ್ರಗಳ ಪರಿಶೀಲನೆಯನ್ನ ಮಾಡಿದ್ರು. ಆ ಪ್ರಕ್ರಿಯೆಯಲ್ಲಿ ಅಧಿಕಾರಿಗಳು ನಿರತರಾಗಿದ್ರು. ಯಾಕಂದ್ರೆ ನಿನ್ನೆ ಸಂಜೆ ಸುಮಾರು 6:15ಗೆ ಈ ದಾಳಿಯನ್ನ ಮಾಡಿದ್ದು, ಆ ಪರಿಶೀಲನೆ ಕಾರ್ಯವನ್ನ ಆರಂಭ ಮಾಡಿದ್ರು. ಮನೆಯನ್ನ ಸಂಪೂರ್ಣವಾಗಿ ಜಾಲಾಡಿದ್ದಾರೆ, ತಲಾಶ್ ಮಾಡಿದ್ದಾರೆ ಅಧಿಕಾರಿಗಳು. ಈಗ ಅಂತಿಮ ಹಂತದಲ್ಲಿ ಪ್ರಕ್ರಿಯೆಗಳು ಅಂತಿರುತ್ತೆ. ಅಂದ್ರೆ ಅವ್ರು ಏನೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡು ಹೋಗ್ತಾ ಇದ್ದಾರಲ್ಲ, ಸೊ ಅದನ್ನೆಲ್ಲ ಅವರು ಸೀಸ್ ಮಾಡಬೇಕಾಗತ್ತೆ, ಜೊತೆಗೆ ಸೀಲ್ ಕೂಡ ಮಾಡಬೇಕಾಗುತ್ತೆ. ಆ ಎಲ್ಲ ಪ್ರಕ್ರಿಯೆಯನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಒಂದಿಷ್ಟು ಬ್ಯಾಗ್ಗಳಲ್ಲಿ ದಾಖಲೆ ಪತ್ರಗಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈಗಾಗಲೇ ಬೆಳಿಗ್ಗೆ ನಾವು ಅಕ್ಕ ಸಾಲಿಗನನ್ನ ಕರೆಸಿ ಚಿನ್ನಾಭರಣವನ್ನ ತೂಕ ಮಾಡಿಸಿರೋದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಕೊಡ್ತಾ ಇದ್ವಿ. ಇನ್ನು ಲ್ಯಾಪ್ಟಾಪ್ ಇರ್ಬೋದು, ಮತ್ತೆ ಪ್ರಿಂಟರ್ಗಳನ್ನು ಕೂಡ ಅಲ್ಲಿ ಅಧಿಕಾರಿಗಳು ತಗೊಂಡು ಹೋಗ್ತಾ ಇದ್ದಾರೆ. ಮತ್ತೆ ದಾಖಲೆ ಪತ್ರಗಳನ್ನ ಬ್ಯಾಗ್ಗಳಲ್ಲಿ ತುಂಬಿಸಿ ತಗೊಂಡು ಹೋಗ್ತಾ ಇದ್ದಾರೆ. ಈಗ ತನಿಖೆ ಹಂತದಲ್ಲಿ ಇದಕ್ಕೆಲ್ಲ ಉತ್ತರಗಳನ್ನ ಕೊಡ್ತಾ ಹೋಗ್ಬೇಕಾಗತ್ತೆ ಅಧಿಕಾರಿಗಳು ಕೇಳುವಂತ ಪ್ರಶ್ನೆಗಳಿಗೆ. ಈಗ ಸತತ 18 ಗಂಟೆಗಳ ಕಾಲ ಪ್ರಶಾಂತ್ ಮನೆಯಲ್ಲಿ ನಿರಂತರವಾಗಿ ಅಧಿಕಾರಿಗಳು ತಲಾಶ್ ಮಾಡಿದ್ರು. ಪರಿಶೀಲನೆ ನಂತರ ಇದೀಗ ಒಂದಿಷ್ಟು ಡಾಕ್ಯುಮೆಂಟ್ಸ್ ಗಳನ್ನ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಪ್ರಶಾಂತ್ ಮನೆಯಲ್ಲಿ ಮಹಜರ್ ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಈಗ ಲ್ಯಾಪ್ಟಾಪ್ ಇರ್ಬೋದು, ದಾಖಲೆ ಪತ್ರಗಳು, ಪ್ರಿಂಟರ್ ಅದೆಲ್ಲ ತಗೊಂಡು ಹೋಗ್ತಾ ಇದ್ದಾರೆ. ಜೊತೆಗೆ ಆ ಮನೆಯಲ್ಲಿ ಸಿಕ್ಕಂತ ಚಿನ್ನಾಭರಣದ ಮೌಲ್ಯಮಾಪನವನ್ನು ಕೂಡ ಅಧಿಕಾರಿಗಳು ಅಕ್ಕಸಾಲಿಗನನ್ನ ಕರೆಸಿ ಬೆಳಿಗ್ಗೆನೆ ಮಾಡಿಸಿದ್ದಾರೆ. ಈಗಿರುವಂತ ಕುತೂಹಲ, ಸತತ 18 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದಂತ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ದಾಖಲೆ ಪತ್ರಗಳು ಸಿಕ್ಕಿರಬಹುದು, ಇನ್ನೂ ಏನೆಲ್ಲ ವಸ್ತುಗಳು ಸಿಕ್ಕಿರಬಹುದು ಅನ್ನೋ ಕುತೂಹಲ ಸಹಜವಾಗಿ ಇರುತ್ತೆ. ಯಾಕಂದ್ರೆ ಮನೆ ಮತ್ತೆ ಕಚೇರಿ ಸೇರಿ ಒಟ್ಟು 8 ಕೋಟಿಗೂ ಅಧಿಕ ನಗದು ಸಿಕ್ಕಿರೋದ್ರಿಂದ, ಮತ್ತೆ ದಾಖಲೆ ಇಲ್ಲದಂತ ಒಂದಿಷ್ಟು ಹಣ ಏನಾದ್ರೂ ಸಿಕ್ಕಿದೆಯಾ, ಚಿನ್ನಾಭರಣ ಎಷ್ಟು ಮೌಲ್ಯದ ಸಿಕ್ಕಿರಬಹುದು, ಮತ್ತೆ ಆದಾಯಕ್ಕೂ ಮೀರಿ ಆಸ್ತಿ ಗಳಿಕೆ ಬಗ್ಗೆ ಇದೆಲ್ಲ ಕುತೂಹಲ ಸಹಜವಾಗಿ ಜನಸಾಮಾನ್ಯರಲ್ಲೂ ಇರುತ್ತೆ. ಯಾಕಂದ್ರೆ ಆ ಕಂತೆ ಹಣ ನೋಡಿ ಅಧಿಕಾರಿಗಳಷ್ಟೇ ಶಾಕ್ ಆಗಿರೋದಲ್ಲ, ಜನಸಾಮಾನ್ಯರು ಕೂಡ ಈಗ ಸೋಷಿಯಲ್ ಮೀಡಿಯಾ ಇರ್ಬೋದು, ಮತ್ತೆ ಮಾಧ್ಯಮದಲ್ಲಿ ನೋಡಿದ ಮೇಲೆ ಚರ್ಚೆಗಳನ್ನ ಜೋರಾಗಿ ನಡೆಸ್ತಾ ಇದ್ದಾರೆ. ಇಷ್ಟೊಂದು ಕೋಟಿ ಹಣವನ್ನ ಇವರು ಲಂಚದ ರೂಪದಲ್ಲಿ ತಗೊಂಡಿದ್ರ, ಹಾಗಾದ್ರೆ ದಿನವೊಂದಕ್ಕೆ ಇಷ್ಟು ತಗೊಳ್ತಾರಾ ಲಂಚವನ್ನ, ಇವರು ಎಷ್ಟು ಕೋಟಿ ಇವರು ದುಡ್ಡು ಮಾಡಿರ್ಬೋದು, ಇಂಥದ್ದೆಲ್ಲ ಸಹಜವಾಗಿ ಜನಸಾಮಾನ್ಯರ ತಲೆಯಲ್ಲಿ ಬರುತ್ತೆ, ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರಾಜಕೀಯವಾಗಿ ನಾವು ನೋಡೋದಾದ್ರೆ ಎಲೆಕ್ಷನ್ ಡೇಟ್ ಅನೌನ್ಸ್ ಮಾಡೋದಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿರುವಂತ ಈ ಸಂದರ್ಭದಲ್ಲಿ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದೆ ಅಂತ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇದ್ದಂತ ಕಾಲದಲ್ಲಿ ಇದಕ್ಕಿಂತ ಎವಿಡೆನ್ಸ್ ಬೇಕಾ ಅಂತ ಸಿದ್ದರಾಮಯ್ಯ ಅವರೇ ಕೇಳ್ತಾ ಇದ್ದಾರೆ. ಈಗ ಅಂತಿಮ ಹಂತಕ್ಕೆ ಮಾಡಾಳ್ ಪ್ರಶಾಂತ್ ಮನೆ ಮೇಲಿನ ದಾಳಿ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸತತವಾಗಿ 18 ಗಂಟೆಗಳ ಕಾಲ ಪ್ರಶಾಂತ್ ಮನೆಯಲ್ಲಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ, ಸಂಪೂರ್ಣವಾಗಿ ತಲಾಶ್ ಮಾಡಿದ್ದಾರೆ.
ಸೊ ಏನೆಲ್ಲ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ಕಿದ್ಯಾ? ಈಗ ದಾಳಿ ಮುಕ್ತಾಯ ಆಗಿದೆಯಾ? ಶರ್ಮಿತಾ, ಈಗಾಗಲೇ ಪ್ರಶಾಂತ್ ಮಾಡಲ್ ಅವರ ಮನೆ ಮೇಲೆ ನಡೆದಿದ್ದಂತ ಒಂದು ದಾಳಿಯ ಒಂದು ಅಂತಿಮ ಹಂತಕ್ಕೆ ತಲುಪಿದೆ. ಮತ್ತೆ ಈಗಾಗಲೇ ಅಧಿಕಾರಿಗಳು ಅವ್ರ ಮನೆಯಲ್ಲಿ ಸಿಕ್ಕಂತ ಎಲ್ಲ ಏನು 6 ಕೋಟಿ ಹಣವನ್ನ ಈಗಾಗಲೇ ಜಪ್ತಿ ಮಾಡಿ ತಮ್ಮ ಸುಪರ್ದಿಗೆ ಪಡ್ಕೊಂಡು ಅವ್ರೀಗ ಲೋಕಾಯುಕ್ತ ಕಚೇರಿಗೂ ಸಹ ಹೋಗಿರುವಂತದ್ದು. ಏನು ಸುಮಾರು 18 ಗಂಟೆಗಳ ಕಾಲ ಪ್ರಶಾಂತ್ ಮಾಡಲ್ ಅವರ ಒಂದು ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡ್ತಾರೆ. ದಾಳಿ ವೇಳೆ ಸುಮಾರು 6 ಕೋಟಿ ನಗದು ಕ್ಯಾಶ್ ಸಿಗುತ್ತೆ. ಅದು 7-8 ಬ್ಯಾಗ್ಗಳಲ್ಲಿ ಹಣವನ್ನ ತುಂಬಿ ಇಟ್ಟಿದ್ರು. ನಂತರ ಅಧಿಕಾರಿಗಳು ಆ ಹಣವನ್ನ ಎಲ್ಲವೂ ಸಹ ಜೋಡಿಸಿ ಲೆಕ್ಕ ಮಾಡಿ ಈಗ ಮತ್ತೆ ಅದೇ ಬ್ಯಾಗ್ಗಳಲ್ಲಿ ತುಂಬಿಕೊಂಡು ಈಗ ಅವರು ವಾಪಸ್ ಲೋಕಾಯುಕ್ತ ಕಚೇರಿಗೆ ಹಣವನ್ನು ತೆಗೆದುಕೊಂಡು ಹೋಗ್ತಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಬ್ಯಾಗುಗಳಲ್ಲಿ ಲೋಕಾಯುಕ್ತ ಅಧಿಕಾರಿಗಳೇ ಹಣವನ್ನು ತುಂಬಿಕೊಂಡಿದ್ದಾರೆ. ಮತ್ತೆ 2 ಕಾರುಗಳಲ್ಲಿ ಆ ಒಂದು ಹಣದ ಬ್ಯಾಗ್ಗಳನ್ನ ಇಟ್ಕೊಂಡು ಈಗ ಅಧಿಕಾರಿಗಳು ಹೋಗಿರುವಂತದ್ದು. ಮತ್ತೆ ಈಗಾಗಲೇ ಈ ಒಂದು ಮನೆಗೆ ಅಕ್ಕಸಾಲಿಗರನ್ನ ಕರೆಸಿ ಒಂದು ಚಿನ್ನಾಭರಣದ ಒಂದು ಮೌಲ್ಯಮಾಪನವನ್ನು ಸಹ ಮಾಡಿದ್ದಾರೆ. ಮತ್ತೆ ಇಲ್ಲಿ ಮಹಜರು ಪ್ರಕ್ರಿಯೆ ಏನಾಗುತ್ತೆ ದಾಳಿ ನಡೆದ ಸಂದರ್ಭದಲ್ಲಿ ಆ ಒಂದು ಮಹಜರನ್ನು ಸಹ ಮುಗಿಸಿ ಈಗ ಅಧಿಕಾರಿಗಳು ಹೋಗಿದ್ದಾರೆ. ಶರ್ಮಿತಾ, ಈಗ ಕ್ಯೂರಿಯಾಸಿಟಿ ಕೇಳ್ತಾ ಇದೀನಿ ಮುನಿರಾಜು, ಸುಮಾರು ಬ್ಯಾಗ್ ಗಳನ್ನ ನಾವು ನೋಡ್ತಾ ಇದೀವಿ. ಸುಮಾರು ಎಷ್ಟು ಬ್ಯಾಗ್ ಗಳಲ್ಲಿ ದಾಖಲೆ ಪತ್ರಗಳಿರ್ಬೋದು, ಬೇರೆ ಬೇರೆ ವಸ್ತುಗಳನ್ನು ತಗೊಂಡು ಹೋಗಿದ್ದಾರೆ? ಅದು ಏನೇನು ವಸ್ತುಗಳು? ಶರ್ಮಿತಾ, ಸುಮಾರು ಒಂದು 10ಕ್ಕೂ ಹೆಚ್ಚು ಬ್ಯಾಗ್ಗಳಲ್ಲಿ ಹಣದ ಕಂತೆಗಳೇ ಇದೆ. 10 ಬ್ಯಾಗ್ಗಳಲ್ಲಿ ಹಣವನ್ನೇ ತುಂಬಿಕೊಂಡಿದ್ದಾರೆ. ಇನ್ನು ಉಳಿದಂತೆ ಬೇರೆ ಬೇರೆ ಒಂದು ಕೆಲವು ಫೈಲ್ಸ್ ಅನ್ನ ಅವರು ತಗೊಂಡೋಗಿರೋದು. ಅಂದ್ರೆ ಮನೆ ಅಂತಂದ್ರೆ ಮನೇಲಿ ಕೆಲವು ದಾಖಲೆಗಳು ಇರುತ್ತೆ, ಆಸ್ತಿ ಪಾಸ್ತಿಗಳು ಇರ್ಬೋದು, ಮತ್ತೆ ಫ್ಲಾಟ್ಸ್ ಇರ್ಬೋದು. ಈ ರೀತಿ ಬೇರೆ ಒಂದು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತ ಕೆಲವು ಪತ್ರಗಳಿದೆ. ಇನ್ನು ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಹಣನೇ ಇದ್ದಿದ್ರಿಂದ ಅಷ್ಟು ಹಣದ ಒಂದು ಕಂತೆಗಳೇನಿದೆ ಅದನ್ನ ಒಂದು 10 ಬ್ಯಾಗ್ಗಳಲ್ಲಿ ಇಟ್ಕೊಂಡು ತುಂಬಿಕೊಂಡೋಗಿರುವಂತದ್ದು. ಪ್ರತಿ ಬ್ಯಾಗ್ ಸುಮಾರು 10 kg ಅಷ್ಟು ತೂಗುತ್ತೆ. ಅಂತ ಒಂದು ದೊಡ್ಡ ದೊಡ್ಡ ಬ್ಯಾಗ್ಗಳಲ್ಲಿ ಈಗ ಹಣದ ಒಂದು ಕಂತೆಗಳನ್ನ ಇಟ್ಕೊಂಡು ಈಗ ಲೋಕಾಯುಕ್ತ ಕಚೇರಿಗೆ ಹೋಗಿದ್ದಾರೆ. ಮತ್ತೆ ಈಗಾಗಲೇ ಮನೆಯಲ್ಲಿದ್ದಂತ ಒಂದು ಚಿನ್ನಾಭರಣ ಏನಿದೆ ಅದನ್ನು ಸಹ ಮೌಲ್ಯಮಾಪನ ಮಾಡಿ ಎಷ್ಟು ಮೌಲ್ಯಮಾಪನದ ಒಂದು ಚಿನ್ನಾಭರಣ ಇದೆ, ಅದ್ರ ವ್ಯಾಲ್ಯೂ ಎಷ್ಟು ಅನ್ನೋದನ್ನು ಸಹ ಈಗ ಅವರು ಲೆಕ್ಕ ಹಾಕಿ ಅದನ್ನು ಸಹ ತಮ್ಮ ಸುಪರ್ದಿಗೆ ಪಡ್ಕೊಂಡಿದ್ದಾರೆ. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮುನಿರಾಜು. ಈ ಕ್ಷಣದ ಅಪ್ಡೇಟ್ಸ್ಗೆ. ಸತತ 18 ಗಂಟೆಗಳ ಕಾಲ ಪ್ರಶಾಂತ್ ಮನೆಯಲ್ಲಿ ನಿರಂತರವಾಗಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಬ್ಯಾಗ್ಗಳಲ್ಲಿ ಅಲ್ಲಿ ಸಿಕ್ಕಂತ ಕಂತೆ ಹಣ ಏನಿತ್ತು ನಗದು, ಸೊ ಅದನ್ನ ತುಂಬಿಸ್ಕೊಂಡು ಹೋಗಿದ್ದಾರೆ. ಕೇವಲ ಅದಷ್ಟೇ ಅಲ್ಲ, ಕೆಲವೊಂದಿಷ್ಟು ದಾಖಲೆ ಪತ್ರಗಳನ್ನು ಕೂಡ ಬ್ಯಾಗ್ ನಲ್ಲಿ ತಗೊಂಡು ಹೋಗಿದ್ದಾರೆ ಅಧಿಕಾರಿಗಳು ಅನ್ನೋ ಇನ್ಫಾರ್ಮೇಶನ್